ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆಯ ಅಂಬಿಕಾ ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಸಿಂಪಲ್ಲಾಗಿ ಉತ್ತರ ಕರ್ನಾಟಕ ಶೈಲಿಯ ಪುಂಡೆ ಸೊಪ್ಪಿನ ಬೇಳೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಯಾವ ಥರ ಅಂತೇಳಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಫ್ರೆಶ್ ಆಗಿರೋಂಥ ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ. 1-2 ಕಟ್ಟಷ್ಟು ಪುಂಡಿ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು 2 ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ನೋಡ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ಥರ ನೀಟಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರಿಗೆ ನೋಡ್ಬೋದು, ಒಂದು ಅರ್ಧ ಗಂಟೆ ನೆನೆಸಿದಂಥ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಂಥ ತೊಗರಿಬೇಳೆ ಅಂತಲೇ ಹೇಳ್ಬೋದು. 1 ಕಪ್ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು. ನೋಡ್ಬೋದು, ನಾನು 1 ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಹೊಲದ ತೊಗರಿಬೇಳೆ ತೊಗೊಂಡಿದ್ದ ಕಾರಣಕ್ಕೆ ನೀಟಾಗಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ. ನೋಡ್ಬೋದು, ತೊಗರಿಬೇಳೆ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೂ ಒಂದು 10-12 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, 2 ಕಟ್ಟು ಪುಂಡಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತೀನಿ. ನೀವು ಟೊಮೊಟೊ ಏನು ಹಾಕೋದು ಬೇಡ, ಯಾಕಂದರೆ ಇದೇ ಹುಳಿ ಜಾಸ್ತಿ ಇರುತ್ತೆ. ನಿಮ್ಗೆ ಬೇಕಂದ್ರೆ ಹಾಕ್ಕೋಬೋದು, ಆದರೆ ಟೊಮೊಟೊ ಹಾಕ್ಲಾರ್ದೇ ಟೇಸ್ಟ್ ಚೆನ್ನಾಗಿ ಕೊಡೋದು ಪುಂಡಿ ಸೊಪ್ಪು. ನೋಡ್ಬೋದು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 4 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳು ಹಾಕ್ಕೊಳ್ಳೋದ್ರಿಂದನೇ ಪುಂಡಿ ಸೊಪ್ಪಿನ ಬೇಳೆ ಟೇಸ್ಟಿಯಾಗಿ ಬರೋದು. ನೋಡ್ಬೋದು, ಒಂದು 10-12 ಎಸಳಷ್ಟು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೇನಪ್ಪ ಅಂದರೆ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪು ಮುಳುಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಒಂದು ಅರ್ಧ ಲೀಟ್ರಿಗೆ ಸ್ವಲ್ಪ ಕಮ್ಮಿ. ನೋಡ್ಬೋದು ಫ್ರೆಂಡ್ಸ್, ಅಷ್ಟು ಹಾಕ್ಕೊಂಡಿದ್ವಲ್ಲ. ಈಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಯಾಕಂದರೆ ಬಿಸಿಲು ಮೇಲ್ಗಡೆ ನೀರು ಬರಲಾರ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಕುಕ್ಕರ್ ಮುಚ್ಚಿ ಗ್ಯಾಸಿನ ಮೇಲೆ ಇಟ್ಕೊಂಡು ಕೂಗಿಸ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಗ್ಯಾಸಿನ ಮೇಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ಒಂದು 8 ವಿಸಿಲ್ ಬರಲಿ ಇದು. ನೋಡ್ಬೋದು ಫ್ರೆಂಡ್ಸ್ ತಣ್ಣಗಾಗಿದೆ. ಈಗ ಕ್ಯಾಪ್ ಎಲ್ಲ ತೆಗ್ದಿದ್ದೀನಿ. ಈಗ ಏನಪ್ಪ ಅಂದರೆ ಮಸ್ಕೊಂಡ್ಬಿಡೋಣ. ಇದನ್ನು ನೀರು ಒಂದರಲ್ಲಿ ತಕ್ಕೊಂಬಿಡೋಣ ಸೈಡ್. ನೋಡ್ಕೊಂಡು ಹಾಕ್ಕೊಂಡ್ರೆ ಆಯ್ತು. ನಮ್ಗೆ ನೀರು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಗಟ್ಟಿ ಬೇಕಂದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ತಕ್ಕೊಂಡಿದ್ದೀನಿ. ಈಗ ಮಸ್ಕೊಂಡ್ಬಿಡೋಣ. ನೀಟಾಗಿ ಈ ಥರ ಮಸ್ಕೋಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ಮಸ್ಕೊಂಬಂದಿದ್ದೀನಿ. ಚೆನ್ನಾಗಾಗಿದೆ ನೋಡ್ಬೋದು ಬೇಳೆ. ಏನಪ್ಪ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡ್ಬೋದು, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಿಡಿಯುತ್ತೆ, ಆ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಏನಪ್ಪ ಅಂದರೆ ಒಗ್ಗರಣೆ ಮಾಡ್ಕೊಂಬಿಡೋಣ. ನೋಡಿದ್ರೆ ಚೆನ್ನಾಗಾಗಿದೆಲ್ಲ. ಈಗ ಇದನ್ನು ಮುಚ್ಚಿಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡ್ಬೋದು, ಎಣ್ಣೆ ಕಾಯ್ತಾ ಇದೆ. ಈಗ ಅದರಲ್ಲಿ ಒಂದು 4 ಮಜ್ಜಿಗೆ ಮೆಣಸಿನ್ಕಾಯನ್ನು ಸೈಡಿಗಾಗಿ ತಿನ್ನೋದಕ್ಕೆ ಕರ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಪುಂಡಿ ಸೊಪ್ಪು ಮಾಡಿದಾಗ ಈ ಥರ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಕರ್ಕೊಂಡು ಸೈಡಿಗೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ನೋಡ್ಬೋದು ಫ್ರೆಂಡ್ಸ್, ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಈಗ ತಕ್ಕೊಂಬಿಡ್ತೀನಿ. ಇಷ್ಟಾದರೆ ಸಾಕು ನಮಗೆ. ನೋಡ್ಬೋದು ಫ್ರೆಂಡ್ಸ್, ಅದಕ್ಕೇ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಯಾಕಂದರೆ ನಮ್ಮ ಪುಂಡಿ ಸೊಪ್ಪಿನ ಬಾಳೆ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿರ್ತೀವಲ್ಲ, ಅದೇ ಇದರಲ್ಲಿ ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ. ಒಂದು ಸ್ವಲ್ಪ ಜೀರಿಗೆ,
ಒಂದು 4 ಬೆಳ್ಳುಳ್ಳಿಯಷ್ಟು ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಯಾವತ್ತೇ ಪುಂಡಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಕೆಂಪಗಾಗಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ. ಈಗ ಏನಪ್ಪ ಅಂದರೆ ಫ್ರೈ ಆಗಿದೆಲ್ಲ, ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇಷ್ಟೇ ಸಾಕು. ಒಗ್ಗರಣೆ ಅದಕ್ಕೆ ಹಾಕ್ತೀನಿ. ಈ ಸೊಪ್ಪು ಬೇಳೆ ಮಸ್ತ್ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ತೀವಿ. ನೋಡೋದು ಕರಿಮಂತ ಸ್ಮೆಲ್ನು ಬರ್ತಾಯಿದೆ. ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು. ರೆಡಿಯಾಗಿದೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಸಿಂಪಲ್ ಪುಂಡಿ ಸೊಪ್ಪಿನ ಬ್ಯಾಳಿ. ಆಮೇಲೆ ಒಂದು 4 ಮಜ್ಜಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಏನಪ್ಪ ಅಂದರೆ ಸೋನಾ ಮಸೂರಿ ಅಕ್ಕಿ, ನವಣಿ ಅಕ್ಕಿನ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ರೈಸ್. ಇದು ಆರೋಗ್ಯಕ್ಕೂ ಒಳ್ಳೆಯದಂತಲೇ ಹೇಳ್ಬೋದು. ಆ ಕಾರಣಕ್ಕಾಗಿ ಇದಕ್ಕೆ ಟೇಸ್ಟ್ ಸಖತ್ತಾಗಿರುತ್ತೆ. ಇವತ್ತು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.